ಇವತ್ತು ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಮ್ಮ ಫ್ಲವನ್ನ 40 ದಿನ ಆಯಿತು. ನಾವು 40 ದಿನ ಹಿಂದೆ ಇತ್ತು ಫಿಶಸ್ ತೊಗೊಂಬಂದಿದ್ದು. ಈಗ ನೋಡಿ ಎಷ್ಟು ದೊಡ್ಡ ಹೆಡ್ ಬಂದುಬಿಡಿದೆ. ಸೊ ಯಾವ ಥರ ನೀವು ಕೂಡ ನಿಮ್ಮ ಫಿಶಸ್ಗೆ ಹೆಡ್ ದೊಡ್ಡ ಮಾಡ್ಬೋದು, ಅಥವಾ ನನ್ನ ಫಿಶಸನ್ನು ನಾನು ಯಾವ ಥರ ಕೇರ್ ಮಾಡ್ತಾಯಿದ್ದೀನಿ, ಏನಾರು ಫೀಡ್ ಮಾಡ್ತಾಯಿದ್ದೀನಿ, ಯಾವ ಕೇರ್ ಟಿಪ್ಸ್ ನಾವು ಕೊಡ್ಬೋದು, ಅದರಿಂದ ನಿಮ್ಮ ಫ್ಲೋವನ್ನು ಕೂಡ ಫಾಸ್ಟ್ ಗ್ರೋ ಆಗ್ಬೋದು. ಅದನ್ನು ಇವತ್ತು ಈ ಡೀಟೇಲ್ಸಲ್ಲಿ ವಿಡಿಯೋಲಿ ಶೇರ್ ಮಾಡ್ತೀನಿ. ನೋಡಿ ಯಾವ ಥರ ಫಿಶಸ್ ಹೆಡ್ ಗ್ರೋ ಆಗಿದೆ ನೋಡ್ಬೋದು, ಎಷ್ಟು ಒಳ್ಳೆ ಹೆಡ್ ಬಂದಿದೆ. ಬಿಫೋರ್ ಆಫ್ಟರ್ ವ್ಯತ್ಯಾಸ ಕೂಡ ನೋಡ್ಬೋದು. ಬಿಫೋರ್ ಮೇಲ್ಗಡೆ ಬರ್ತದೆ, ಕೆಳಗಡೆ ಆಫ್ಟರ್ ನಂತರ ಬರುತ್ತೆ. ಮೊದಲು ಮತ್ತು ನಂತರ ಎಷ್ಟು ವ್ಯತ್ಯಾಸ 40 ದಿನ ಎರಡು ಥರ ನಾನು ಫುಡ್ ಫೀಡ್ ಮಾಡ್ತಾಯಿದ್ದೀನಿ. ಒಂದು ಫ್ಲೂಟಿಂಗ್ ಪೆಲೆಟ್ ಬರುತ್ತೆ ಪಲ್ ಪೆಲೆಟ್ಸಿಂದು, ಇನ್ನೊಂದು ಬ್ರೆಡ್ ವಾಮ್ ಸ್ಟಿಕ್. ಬ್ರೆಡ್ ವಾಮ್ ಸ್ಟಿಕ್ अगर सिर्फ फ्लावर का फुट ಫಿಶಸ್ फिट करता ತಿಂತಾ है ಇದೆ, रिजल्ट ಸಿಂಕಿಂಗ್ आ ही जाएगा, क्योंकि इसमें भी 100% गारंटी है। लेकिन ಏನಂದ್ರೆ ಅದು ब्रेड वाम ಫಾಸ್ಟ್ स्टिक ಕಲರ್ क्यों दे रहा हूं, क्योंकि ಕಲರ್ ಫಾಸ್ಟ್ ಗ್ರೋ ಆಗುತ್ತೆ, 40 डेज में कैसे रिजल्ट आया है ನೋಡಬಹುದು. अगर आप 40 ದಿನ फास्ट ಒಳಗಡೆ ಯಾವ ತರ ರಿಸಲ್ಟ್ ಬಂದಿದೆ ಅಂತ ಒಂದು ತರ ಫುಡ್ ಕೂಡ ಕೊಟ್ಟು ನೀವು ರಿಸಲ್ಟ್ ತಗೊಂಡ್ಬರ್ಬೋದು. ಆದ್ರೆ मैंने बहुत सारे वीडियो अपलोड किए। देखिए आज का वीडियो प्रमोशन का नहीं है, आज का वीडियो सिर्फ अपडेट का है कि 40 डेज के बाद मेरी खुद की ನೋಡಕ್ ಸಿಗುತ್ತೆ. कैसे ಸೊ ಅದು ವ್ಯತ್ಯಾಸ. बहुत सारे ನೋಡಿ ಎಷ್ಟು ನನ್ನ ಕೈನಂತ ತೋರಿಸ್ತಾ ಇದೀನಿ, ಎಷ್ಟು ದೊಡ್ಡ ಬಂದಿದೆ. ಮೊದಲು ಬರೀ ಬಾಲ್ ತರ ಇತ್ತು, ಚಿಕ್ಕ ಬಾಲ್ ತರ. ಈಗ ರಾಗಿ ಮುದ್ದೆ ಬರುತ್ತಲ್ಲ ಅಷ್ಟು ದೊಡ್ಡ ಹೆಡ್ ಆಗಿಬಿಟ್ಟಿದೆ. ಸೊ ಇದು ಬೆಸ್ಟ್ ರಿಸಲ್ಟ್ ಇನ್ ದ ಮಾರ್ಕೆಟ್ ಅಂತ ಹೇಳ್ಬೋದು. ಒಳ್ಳೆ ಪ್ರೈಸ್ ಸಿಗ್ತಾ ಇದೆ. ನೀವು ಕೂಡ ಈ ಫುಡ್ಡನ್ನು ಯೂಸ್ ಮಾಡಿ ನಿಮ್ಮ ಫ್ಲವನ್ನ ಹೆಡ್ ಗ್ರೋ ಮಾಡ್ಬೋದು. ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ನಂಬರ್ ಬರ್ತಾ ಇದೆ. ಇದು ಬರೀ ಪ್ರಮೋಷನ್ ವಿಡಿಯೋನೇ ಅಲ್ಲ. ಇವತ್ತು ನಾವು ಈ ವಿಡಿಯೋಲಿ ಮಾತಾಡೋಣ ಯಾವ ಥರ ನಿಮ್ಮ ಫಿಶಸ್ಸನ್ನು ನೀವು ಹೆಡ್ಡನ್ನು ಗ್ರೋ ಮಾಡಬೇಕು. ಯಾವ ಥರ ಅಂದರೆ ಫಸ್ಟು ಟ್ಯಾಂಕ್ ಸೈಜ್ ದೊಡ್ಡ ಕೊಡಬೇಕು. ಎಷ್ಟು ಟ್ಯಾಂಕ್ ಸೈಜ್ ಇಂಪಾರ್ಟೆಂಟ್ ಅಂದರೆ ಎಷ್ಟು ದೊಡ್ಡ ಟ್ಯಾಂಕ್ ಸೈಜ್ ಕೊಡ್ತೀರ ಅಷ್ಟೇ ಫಿಶಸ್ಸು ಬೆಳವಣಿಗೆ ಜಾಸ್ತಿ ಆಗುತ್ತೆ, ಫಾಸ್ಟ್ ಗ್ರೋ ಆಗುತ್ತೆ. ಸೊ ಅದಕ್ಕೋಸ್ಕರ ಮಿನಿಮಮ್ 2 ಫೀಟ್ ಟ್ಯಾಂಕ್ ಕೊಡಬೇಕು. ಮತ್ತು ಆರ್ ವಾಟ್ರ್ ಯೂಸ್ ಮಾಡಿ. ಆರ್ ವಾಟರ್ ಅಂದರೆ ನೀವು 10 ರೂಪಾಯಿ ಕೊಟ್ಟು ನೀವು ಫಿಲ್ಟರ್ ನೀರು ತೊಗೊಂಬರ್ತೀರ ಕ್ಯಾನಲ್ಲಿ, ಅದು ಯಾಕಂದರೆ ಅದರಲ್ಲಿ TDS ಲೆವೆಲ್ ಬಹಳಷ್ಟು ಕಮ್ಮಿ ಇರುತ್ತೆ. ನೀವು ಪೂರ್ತಿ ಬರೀ ನಲ್ಲಿನ ವಾಟರ್ ಅಥವಾ ಬೋರಿನ ವಾಟರ್ ಯೂಸ್ ಮಾಡಿದರೆ ಅದರಲ್ಲಿ TDS ಲೆವೆಲ್ ಜಾಸ್ತಿ ಇರುತ್ತೆ. ಅದರಿಂದ ಫಿಶಸ್ ಕಪ್ಪಾಗಿಬಿಡುತ್ತೆ, ಬರ್ತಾ ಸಿಕ್ಕಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೇಕಾದರೆ 50% ನೀವು ಆರ್ ವಾಟರ್ ಫಿಲ್ಟರ್ ವಾಟರ್ ಯೂಸ್ ಮಾಡಿ, 50% ನೀವು ನಲ್ಲಿನ ವಾಟರ್ ಅಥವಾ ಬಾವಿನ ವಾಟರ್ ಯೂಸ್ ಮಾಡಿ ಮಿಕ್ಸ್ ಮಾಡಿ ಹಾಕ್ಬೋದು. ಸೊ ಮೂರನೇದು ಏನಂದರೆ ಟೆಂಪ್ರೇಚರ್ 28 ಇಡಬೇಕು. ಯಾವಾಗಲೂ ಹೀಟರ್ ಆನ್ ಮಾಡಿರಲೇಬೇಕು, ಯಾಕಂದರೆ ಇದು ಕೋಲ್ಡ್ ವಾಟರ್ ಫಿಶಸ್ ಅಲ್ಲ, ವಾರ್ಮ್ ವಾಟರ್ ಫಿಶಸ್. ಸೊ ಅದಕ್ಕೋಸ್ಕರ 28 ಟೆಂಪ್ರೇಚರ್ ಇಟ್ಟು ಯಾವಾಗಲೂ ಹೀಟರ್ ಆನ್ ಮಾಡೇ ಇರಲೇಬೇಕು, ಯಾಕಂದರೆ ವಿತೌಟ್ ಹೀಟರ್ ಇದು ಹೆಡ್ಡು ಡೌನ್ ಆಗಿಬಿಡುತ್ತೆ. ಸೊ 4ನೇ ಇಂಪಾರ್ಟೆಂಟ್ ಹೆಡ್ಡು ಫೀಡಿಂಗು. ಎಷ್ಟು ಒಳ್ಳೆ ಫೀಡಿಂಗ್ ಕೊಡ್ತೀರಾ ಅಷ್ಟು ಒಳ್ಳೆ ಕ್ವಾಲಿಟಿ ನಿಮಗೆ ಹೆಡ್ಡು ಬರುತ್ತೆ. ಅಫ್ಕೋರ್ಸ್ ಜೆನೆಟಿಕ್ ಬಹಳಷ್ಟು ಇಂಪಾರ್ಟೆಂಟ್, ಜೆನೆಟಿಕ್ ಚೆನ್ನಾಗಿದ್ರೆ ಬರುತ್ತೆ. ಸೊ ಹಾರ್ಮೋನ್ ಫ್ರೀ ಫುಡ್ ಇದು 100% ಗ್ಯಾರಂಟಿ ಬರುತ್ತೆ, ಮತ್ತು ಕಲರ್ ಎನ್ಹಾನ್ಸ್ ಆಗುತ್ತೆ. ಫ್ಲೂಟಿಂಗ್ ಪೆಲೆಟ್ಸು ನೋಡಿ, ಇದು ಕೂಡ ನೀವು ಕೊಟ್ಟು ಫೀಡ್ ಮಾಡ್ಬೋದು. ಸೊ ಈ ಥರ ರಿಸಲ್ಟ್ ಬರಬೇಕಂದ್ರೆ ನೀವು ಈ 3 ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ, ಮತ್ತು ಒಳ್ಳೆ ಫುಡ್ ಫೀಡ್ ಕೊಡಿ. ಪಲ್ ಪೆಲೆಟ್ ಫುಡ್ಡು ಇವಾಗಲ ಬಹಳಷ್ಟು ಒಳ್ಳೆ ಕ್ವಾಲಿಟಿ ಫುಡ್ಡು, ಅದು ನೀವು ಫೀಡ್ ಮಾಡಬಹುದು. ಸೊ ಅದಕ್ಕೋಸ್ಕರ ಈ ಶಾಪ್ಸಿಂದ ನೀವು ಪಿಕಪ್ ಮಾಡ್ಬೋದು, ಇಲ್ಲಾಂದರೆ ನಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು.